ನಮಸ್ಕಾರ. ಈ ಎಐನ ಕಲಿಕಾ ವಿಧಾನಗಳು ತನ್ಮೂಲಕ ಅಪ್ಲಿಕೇಶನ್ಸ್ ಆಗಿರುವಂತಹ ಇನ್ಫಾರ್ಮೇಷನ್ ಅನಾಲಿಸಿಸ್, ಕ್ಲಸ್ಟರಿಂಗ್, ಕ್ಲಾಸಿಫಿಕೇಷನ್, ಪ್ರಿಡಿಕ್ಷನ್ ಇವೆಲ್ಲ ಒಂದು ಕಡೆ ಆದರೆ, ಈ ಟೆಕ್ನಾಲಜಿಯಲ್ಲಿ ಒಂದು ಸಂಚಲನಾತ್ಮಕ ಬದಲಾವಣೆ ಅಂತಂದಿದ್ದೆ ಜನರೇಟಿವ್ ಎಐ. ಹೆಸರೇ ಸೂಚಿಸೋ ಹಾಗೆ ಜನರೇಟಿವ್, ಇಟ್ ಜನರೇಟ್ಸ್ ನ್ಯೂ, ಹೊಸದನ್ನು ತಯಾರಿಸಿಕೊಡುತ್ತೆ. ಟೆಕ್ಸ್ಟ್ ಆಗಿರ್ಬೋದು, ವಿಡಿಯೋ ಆಗಿರ್ಬೋದು, ಮ್ಯೂಸಿಕ್ ಕಂಪೋಸಿಷನ್, ಸಾಂಗ್ ಕಂಪೋಸಿಷನ್, ಕೋಡ್ ಜನ್ರೇಷನ್, ಹೀಗೆ ಹಲವಾರು. ಒಂದು ಇಮೇಜ್ ಜನ್ರೇಷನ್ ಎಕ್ಸಾಂಪಲ್ ನೋಡೋಣ. ಎ ಐ ಕಲಿಯೋದು ಅದೇ ಪ್ಯಾಟ್ರನ್. ಎ ಐ ಲರ್ನ್ಸ್ ಫ್ರಮ್ ಡೇಟಾ. ಒಂದು ಎ ಐ ಸಿಸ್ಟಮ್ಗೆ ಅಗಾಧವಾದ ಇಮೇಜ್ ಡೇಟಾ ಸೆಟ್ಟನ್ನು ಕೊಡ್ತೀವಿ. ಆ ಇಮೇಜ್ ಡೇಟಾ ಸೆಟ್ಟಲ್ಲಿ ಲಕ್ಷಾಂತರ ಕಾರಿನ ಫೋಟೋಸ್, ಕಾರಿನ ಇಮೇಜಸ್, ಸ್ಪೇಸ್, ಪ್ಲಾನೆಟ್ಸ್, ವೆದರ್ ರಿಲೇಟೆಡ್, ಲೈಟಿಂಗ್, ಈ ಥರ ಇಮೇಜಸ್ ಎಲ್ಲ ಇರುತ್ತೆ. ಎ ಐ ಬರೀ ಫೀಚರ್ಸನ್ನು ಕಲಿಯಲ್ಲ, ಅದರ ಅಸೋಸಿಯೇಟೆಡ್ ಫೀಚರ್ಸನ್ನು ಕಲಿಯುತ್ತೆ. ಅಂದರೆ ಕಾರ್ ಅಂದ ಕೂಡಲೇ ಕಲರ್ಸ್ ಏನೇನಿರ್ಬೋದು, ಅದರ ಅಸೋಸಿಯೇಟೆಡ್ ಫೀಚರ್ಸ್ ಅಂದರೆ ರೋಡ್ ಆಗಿರ್ಬೋದು. ಈಗ ಗ್ರಹಗಳು ಅಂದರೆ ಸ್ಯಾಟರ್ನ್ ಅಂದ ಕೂಡಲೇ ಅದರ ವಿನ್ಯಾಸ ಹೇಗಿರ್ಬೋದು, ಅಸೋಸಿಯೇಟೆಡ್ ಫೀಚರ್ಸ್ ಅಂದರೆ ಸ್ಪೇಸಿನ ಇಮೇಜ್ ಆಗಿರ್ಬೋದು. ಈ ಎಲ್ಲ ಪ್ಯಾಟರ್ನ್ಸನ್ನು ಕಲಿಯುತ್ತೆ. ಈ ಟ್ರೈನ್ಡ್ ಮಾಡೆಲ್ಗೆ ನಾವೀಗ ಒಂದು ಪ್ರಾಂಪ್ಟನ್ನು ಕೊಡೋಣ. ಜನರೇಟ್ ಎನ್ ಇಮೇಜ್ ಆಫ್ ಎ ರೆಡ್ ಸ್ಪೋರ್ಟ್ಸ್ ಕಾರ್ ಫ್ಲೈಯಿಂಗ್ ನಿಯರ್ ಸ್ಯಾಟರ್ನ್. ಅಂದರೆ ಸ್ಯಾಟರ್ನ್ ಗ್ರಹದ ಹತ್ರ ಒಂದು ರೆಡ್ ಸ್ಪೋರ್ಟ್ಸ್ ಕಾರ್ ಹಾರ್ತಾ ಇರೋವಂಥ ಇಮೇಜ್ ಜನರೇಟ್ ಮಾಡುವಂಥ. ಈಗ ಎ ಐ ಹತ್ರ ಕಾರಿನ ಪ್ಯಾಟರ್ನ್ಸ್, ಅಸೋಸಿಯೇಟೆಡ್ ಪ್ಯಾಟರ್ನ್ಸ್ ಇದೆ, ಹಾಗೆ ಸ್ಯಾಟರ್ನ್ ಹಾಗೂ ಅದರ ಅಸೋಸಿಯೇಟೆಡ್ ಪ್ಯಾಟರ್ನ್ಸ್ ಎಲ್ಲ ಇದೆ. ಈಗದು ಇಂಟರ್ನೆಟ್ಟಲ್ಲಿರೋ ಯಾವುದೋ ಒಂದು ಫೋಟೋ ನಮಗೆ ಕೊಡಲ್ಲ, ಬದಲಾಗಿ ಹೊಸದಾದ ಇಮೇಜನ್ನು, ಈ ಪ್ರಾಂಪ್ಟಿನ ಪ್ರಕಾರ ಇರೋ ಇಮೇಜನ್ನು ಜನರೇಟ್ ಮಾಡಿ ನಮಗೆ ಕೊಡುತ್ತೆ. ಈ ಜನರೇಟಿವ್ ಎ ಐಗೆ ಫೆಮಿಲಿಯರ್ ಆಗಿರೋ ಎಕ್ಸಾಂಪಲ್ಲೇ ನಮ್ಮ ChatGPT ಫಾರ್ ಟೆಕ್ಸ್ಟ್ ಜನರೇಷನ್, ವಿಡಿಯೋ ಜನರೇಷನ್, ಸೋರಾ, ರನ್ಅವೇ ಇತ್ಯಾದಿ. ಆಡಿಯೋ, ಇಮೇಜ್ ಜನರೇಷನ್, ನ್ಯಾನೋ ಬನಾನಾ ಅಂತ ನಾವು ಸಾಕಷ್ಟು ಜನ ಬಳಸ್ತೀವಿ. ಕೋಡ್ ಜನರೇಷನ್, ಕ್ಲಾಡ್, ಈ ಥರ ಇವೆಲ್ಲ ಜನರೇಟಿವ್ ಎ ಐಗಿರೋ ಉದಾಹರಣೆಗಳು. ಥ್ಯಾಂಕ್ ಯು.